ಎಲ್ರಿಗೂ ನಮಸ್ಕಾರ. ನನ್ನ ಊರ ಸೈಡ್ ಬಂದರೆ ನಾರ್ಮಲ್ ಆಗಿ ನಿಮಗೆ ತೆಂಗು, ಅಡಿಕೆ, ರಬ್ಬರ್ ಮತ್ತು ಬಾಳೆ ಗಿಡ ಇದೆಲ್ಲ ಜಾಸ್ತಿ ಕಾಣಲಿಕ್ಕೆ ಸಿಗ್ತದೆ. ಆದರೆ ಒಂದು 4-5 ಮನೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಕೂಡ ಕೃಷಿ ಮಾಡ್ತಿದ್ದಾರೆ. ಡ್ರ್ಯಾಗನ್ ಫ್ರೂಟ್ ಇದು ಗಿಡನೇ ಹೇಗಿದೆ ಅಂತ ಗೊತ್ತಿಲ್ಲದವರೇ ಜಾಸ್ತಿ ಇರ್ತಾರೆ. ನನಗೆ ಅಲ್ಲಿಗೆ ಹೋಗಿದ ಮೇಲೆನೆ ಗೊತ್ತಾಗಿದ್ದು ಡ್ರ್ಯಾಗನ್ ಫ್ರೂಟ್ ಅಲ್ಲಿ ತುಂಬಾ ವೆರೈಟೀಸ್ ಉಂಟು ಅಂತ. ನನಗೆ ಡ್ರ್ಯಾಗನ್ ಫ್ರೂಟ್ ಅಷ್ಟೊಂದು ಇಷ್ಟನ ಅಂತ ಕೇಳಿದ್ರೆ ಓಕೆ ಇತ್ತು, ಒಂದು ಆವ್ರೇಜ್ ನಾನು ತಿಂತ ಇದ್ದೆ ಅಷ್ಟೇ. ಬಟ್ ಐ ಚೇಂಜ್ ಮೈ ಮೈಂಡ್. ನಂದು ಟಾಪ್ 10 ಫ್ರೂಟ್ ಲಿಸ್ಟ್ ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಕೂಡ ಆ್ಯಡ್ ಆಗಿದೆ. ನಿಜ ಹೇಳ್ತೇನೆ, ಇದು ತಿಂದ್ಮೇಲೆ ಈ ವಿಡಿಯೋ ಮಾಡ್ತಿರೋದು. ತುಂಬಾ ಸ್ವೀಟ್ ಆಗಿತ್ತಾಯ್ತಾ. ಮತ್ತೆ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಸ್ವಲ್ಪ ಬೆನಿಫಿಟ್ಸ್ ಕೂಡ ಜಾಸ್ತಿ ಉಂಟು ಅಂತ ಕೇಳಿದ್ದೇನೆ. ನೋಡಿ, ಇದೆಲ್ಲ ಡ್ರ್ಯಾಗನ್ ಫ್ರೂಟ್ ಇದು ಕಾಯಿ ಮತ್ತೆ ಹೂ ಆಯ್ತಾ. ಇನ್ನು ಕೂಡ ಅದೆಲ್ಲ ಹಣ್ಣು ಆಗ್ಲಿಲ್ಲ, ಇದು ಒಂದೆರಡು ಮಾತ್ರ ಹಣ್ಣಾಗಿತ್ತು. ನೋಡಿ, ಇದು ಇನ್ನೊಂದು ವೆರೈಟಿ ರೆಡ್ ಲೇಡಿ ಪಪಾಯ ಅಂತ ಸೀಡ್ಲೆಸ್ ಆಗಿ ಬರ್ತದೆ. ಪಾಪ ಅವರು ನನಗೆ ಇದನ್ನು ಫ್ರೀ ಆಗಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದು ಬರೀ ಧರ್ಮಕ್ಕೆ ತಗೊಳ್ತಾ ಇಲ್ಲ, ಕೆಜಿ ಲೆಕ್ಕದಲ್ಲಿ ತಗೊಳ್ತಿದ್ದೇನೆ. ಅಲ್ಲಿ ಬರೀ ಇಷ್ಟೇ ಅಲ್ಲ, ತುಂಬಾ ವೆರೈಟೀಸ್ ಉಂಟು. ನೋಡಿ, ಇದು ಕೂಡ ಅದರಲ್ಲಿ ಒಂದು ವೆರೈಟಿ. ಇದು ದ್ರಾಕ್ಷಿ ಅಲ್ಲ, ಏನಂತ ಗೊತ್ತಾದ್ರೆ ಕಮೆಂಟ್ ಮಾಡಿ.